ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾರ್. ಇವತ್ತು ವಿಶೇಷವಾಗಿ ಪತ್ರಿಕೆ ಬಗ್ಗೆ ಮಾತಾಡೋದು, ಅದರಲ್ಲೂ ಶೈಕ್ಷಣಿಕ ಮಾರ್ಗದಲ್ಲೇ ಶಿಕ್ಷಣ ಕೊಡಿಸುವಲ್ಲೇ, ಶಿಕ್ಷಣ ತಿಳಿಸುವಲ್ಲೇ, ಶಿಕ್ಷಣ ಅಂದರೆ ಏನು, ಮಕ್ಕಳು ಯಾವ ರೀತಿ ತಯಾರಾಗಬೇಕು, ಮಕ್ಕಳಿಗೆ ಏನು ಬೇಕು, ಮಕ್ಕಳೇ ಈ ದೇಶದ ಆಸ್ತಿ, ಅವರಿದ್ದರೆ ಮುಂದಿನ ಭವಿಷ್ಯ ಅನ್ನೋ ನೆಲೆಗಟ್ಟಿನಲ್ಲೇ ಗುರು ಮಾರ್ಗ ಅನ್ನುವಂತಹ ಒಂದು ಪತ್ರಿಕೆ 80ರಿಂದ ಕಾಂತದ ನಡ್ಕೊಂಡು ಬಂದದ. ನನಗೂ ಸ್ವಲ್ಪ ಪಾಪ ಆರ್ಥಿಕ ಪರಿಸ್ಥಿತಿಗಳು, ಈ ದೇಶದ ದುರಂತ ಏನಪ್ಪ ಅಂತಂದ್ರೆ ಏನಾದರೂ ಮಾಡ್ಬೇಕಾದ್ರೆ ದುಡ್ಡು ಬಂದು ಅಡ್ಡ ನಿಂತುಬಿಡ್ತದ. ಮತ್ತಿಲ್ಲೇ ನಮ್ಮ ಸರ್ಕಾರಗಳು ಅಷ್ಟರಲ್ಲೇ ಇದ್ದಾವೆ. ಶಿಕ್ಷಣ ಕೇವಲ 1-1.5% ಕೊಡೋದ್ರಿಂದಾಗೆ ಎಲ್ಲ ಖಾಸಗಿ ಸಾರಿಗಳು, ಸರ್ಕಾರಿ ಸಾರಿಗಳು ಅಲ್ಲೊಂದು ಇಲ್ಲೊಂದು ಪಾಪ ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೆ, ತೋರಿಸೋದಕ್ಕಾಗಿ. ಕ್ವಾಲಿಟಿನೂ ಇಲ್ಲ, ಅಲ್ಲಿ ಜನನೂ ಹೋಗಿ ಹೆಚ್ಚು ಪ್ರಯತ್ನ ಮಾಡೋದಿಲ್ಲ. ಬಿಡಪ್ಪ ಅಲ್ಲಿ ನಮ್ಮ ಸರ್ಕಾರಿ ಸಾರಿ ಮಧ್ಯಾಹ್ನ ಊಟ ಮಾಡಿ ಮಕ್ಕೊಂಡ್ಬಿಡ್ತಾರೆ ಮಾಸ್ತರ, ನೋಡಿದ ಮಟ್ಟಿಗೆ ಮಾತಾಡ್ತಾರೆ ಜನ. ಅಂಥ ಸಂದರ್ಭದಲ್ಲೇ ಶಿಕ್ಷಣಕ್ಕೆ ಏನು ಬೇಕು, ಏನಿಲ್ಲ, ಶಿಕ್ಷಣ ಯಾಕೆ ಬೇಕು, ಇದರೆಲ್ಲ ಮತ್ತು ಮಕ್ಕಳಿಗೆ ಇದು ಎಷ್ಟು ಅವಶ್ಯದ ಅನ್ನುವಂಥದ್ದು ಆ ದಿಶೆಯಲ್ಲಿ ಮತ್ತು ಈ ಗುರುಮಾರ್ಗವನ್ನು ಆರಂಭ ಮಾಡಿದ್ದಾರೆ ನಮ್ಮ ಸಂಪಾದಕರು. ಆ ಸಂಪಾದಕರು ಯಾರು, ಅವ್ರ ಜೊತೆಗಾರರು ಯಾರು, ಏನಂತ ಶುರು ಮಾಡ್ತಾ ಇದ್ದಾರೆ, ಯಾಕೆ ಶುರು ಮಾಡಿದಾರೆ, ಫಂಕ್ಷನ್ಗೆ ಹೋಗಿದ್ರು ನಮ್ಮ ಮಿತ್ರರಾದಂಥ ನಮ್ಮ ಈಶ್ವರ ಸಿಂಗ್ ಬೆಟಗೇರಿ ಅವರು. ಅಲ್ಲಿ ಹೋಗಿ ಈ ಗುರು ಮಾರ್ಗ ಅಂತೇಳಿ, ಈಗ ನೀವು ನೋಡಿದಿರಿ ಇದನ್ನು ಸಾಕಷ್ಟು ಜನ. ಈ ಗುರು ಮಾರ್ಗ ಯಾರಿಗೆ ಬೇಕಂದ್ರೆ ಶಿಕ್ಷಣ ಕಲಿಯುವಂಥವ್ರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಆ ಮಾರ್ಗದ ಕುರಿತು ಏನೇನು ಮಾತಾಡಿದ್ರು ಗುರುಗಳ, ನೀವು ಹೋಗಿದ್ರಿ, ನೋಡಿದ್ರಿ, ಪಾರಿಜಾತ ಪ್ರಿಯರಾದ ನೀವು ಅಲ್ಲಿ ಪಾರಿಜಾತ ಪ್ರಿಯ ಕೇಳಿದ್ರಿ. ಆದ್ಮೇಲೆ ತಮಗೆ ಹಾರ್ದಿಕ ನಮಸ್ಕಾರ, ಸ್ವಾಗತ ಸರ್. ವಿಶೇಷವಾಗಿ ಸರ್, ಇವತ್ತು ರೀ ಭಾರತದ ಧೀರ ಸೇನಾನಿ ಸರ್ ಸುಭಾಷ್ ಚಂದ್ರ ಬೋಸ್ ಅವರ 120ನೇ ಜನ್ಮದಿನ ರೀ. ಇವತ್ತು ನಮ್ಮ ಗುರುಮಾರ್ಗ ಪತ್ರಿಕೆಯ ಸಂಪಾದಕರಾದಂಥ ವೀರೇಂದ್ರ ಪತಕಿ ಅವರು ಸರ್ ಸಿರಿಗನ್ನಡ ಮಹಿಳಾ ವೇದಿಕೆ ಮತ್ತು ನಾಡಿನ ಸಮಾಚಾರ ಸೇವಾ ಸಂಘ ಮತ್ತು ಕರ್ನಾಟಕ ನವನಿರ್ಮಾಣ ವೇದಿಕೆ ಇವು ಮೂರುಗಳಿಂದ ಆಶ್ರಯದಲ್ಲಿ ರೀ ಸ್ವಲ್ಪ ಬಹುದಿನಗಳಿಂದ ಸ್ವಲ್ಪ ಕುಂಠಿತವಾಗಿಂಥ ತಮ್ಮ ಗುರುಮಾರ್ಗ ಪತ್ರಿಕೆಯನ್ನು ಮತ್ತಷ್ಟು